ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವಾಗ ಟೈಮಿಂಗ್ಸು ಒಂದು 11 ಗಂಟೆಗೆ ಬಂದಿದೆ. 11 ಗಂಟೆಯಿಂದ ಒಂದು 12 ಗಂಟೆ 2 ಗಂಟೆವರೆಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ 10:59. ಸ್ಲಾಟ್ ಬುಕ್ ಮಾಡ್ಕೋತೀನಿ. 11ರಿಂದ 12 ಗಂಟೆವರೆಗೆ ಫಸ್ಟ್ ಬುಕ್ ಮಾಡ್ಕೋತೀನಿ. 115ರಿಂದ 215 ರೂಪಾಯಿವರೆಗೆ ಆಗುತ್ತಂತೆ. ನೋಡೋಣ. ಆದರೆ ನೈಟ್ನಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೊತ್ತಿಲ್ವಲ್ಲ, ಅದಕ್ಕೆ ಲಾಗಿನ್ ಆಗಿಬಿಡೋಣ. 15 ರೂಪಾಯಿ ಎಕ್ಸ್ಟ್ರಾ ಇರೋದು ಇವಾಗ. ಎಷ್ಟು 15 ರೂಪಾಯಿ ಮಾತ್ರನಾ? ಅಂದರೆ 12 ಗಂಟೆ ಮೇಲೆ ಇರ್ಬೋದು ಅನಿಸುತ್ತೆ ಸರ್ಜು. ನೋಡೋಣ ಎಲ್ಲ ಆರ್ಡ್ರ್ ಕೊಡ್ತಾನಂತ. ಬೆಳಗ್ಗೆ ಒಂದು 3-4 ಆರ್ಡ್ರ್ ಹೊಡೆದಿದ್ದೆ. ಅದಾದಮೇಲೆ ಏನು ಹೊಡೆದಿಲ್ಲ. ಸ್ವಲ್ಪ ಕೆಲಸದಿಂದ ಬಂದಿದೆ. ಅಂದರೆ ನೈಟ್ನಲ್ಲಿ ತುಂಬ ಜನ ಕೇಳ್ತಾಯಿದ್ರಿ ನೈಟ್ನಲ್ಲಿ ಯಾವ ಥರ ಸರ್ಜ್ ಇದೆ ಅಂತ. ಇವಾಗ ಸದ್ಯ ಏನು 15 ರೂಪಾಯಿ ತೋರಿಸ್ಬಿಟ್ಟು 10 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ತೋರಿಸ್ತಾನೆ ನನ್ನ ಮಗ. ಹೋದು ಫಸ್ಟಿಗೆ ಶಿಫ್ಟ್ ಬುಕ್ ಮಾಡ್ಬೇಕಾದ್ರೆ 15 ರೂಪಾಯಿ ತೋರಿಸಿದ. ಸೆಕೆಂಡ್ಸಲ್ಲಿ ಮತ್ತೆ ರಿಫ್ರೆಶ್ ಮಾಡೋಷ್ಟರಲ್ಲೇ 10 ರೂಪಾಯಿ ಎಕ್ಸ್ಟ್ರಾ ಪರ್ ತೋರಿಸ್ತವನೆ. ಅಂದರೆ ಆಲ್ಮೋಸ್ಟು ಎಷ್ಟು 12 ಗಂಟೆ ಮೇಲೆ ಜಾಸ್ತಿ ತೋರಿಸ್ಬೋದು ಅನಿಸುತ್ತೆ. ಅಂದರೆ ಏನಪ್ಪ ಇದು ಬಿಕ್ಕಳಿಕೆ ಬರ್ತೈತೆ. ಇಷ್ಟೊತ್ತು ನೈಟ್ನಲ್ಲಿ ಯಾರು ನೆನೆಸ್ತಾವ ನನ್ನನ್ನು? ಯಾವುದೋ ಕೊಟ್ಟ 41 ರೂಪಾಯಿನಾ? ದ ಪಂಜಾಬಿ ರಸೋಯಿ ಸಾಕರ್ ನಗರ ಫಸ್ಟ್ನೇ ಆರ್ಡ್ರು. ಅಂದರೆ ನೈಟ್ನಲ್ಲಿ 11 ಗಂಟೆಗೆ. ಓ, ಮಲ್ಟಿ ಆರ್ಡ್ರ್ ಬೇರೆ. ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಬೇರೆ. ನೋಡೋಣ. ಫಸ್ಟು ಪಂಜಾಬಿ ರಸೋಯಿ ಅಂತೆ. ಎಲ್ಲಿದು ಪಿಕಪ್ ಅಂದರೆ ಬಳ್ಳಾರಿ ರೋಡ್, ಮೇನ್ ರೋಡ್, ಗಂಗಾನಗರ. ಮತ್ತೊಂದು ಗೌಡಾಸ್ ದಣ್ಣೆ ಬಿರಿಯಾನಿ, ಅದೇ ಪಂಜಾಬಿ ರಸೋಯಿ. ಮತ್ತು ರಾಜಣ್ಣ ಮಿಲ್ಟ್ರಿ ಹೋಟೆಲು. ಬರ್ರಿ ಎರಡು ಪಿಕಪ್ ಮಾಡ್ಕೊಂಡು ಹೋಗೋಣ. ಸಿಗ್ತೀನಿ ಪಿಕಪ್ ಆದ್ರೆ ಹೋದ್ಮೇಲೆ. ಸ್ವಿಗ್ಗಿ ಪಿಕಪ್ ಆಯಿತು. ಫಸ್ಟ್ನೇ ಆರ್ಡ್ರು ಅಂದರೆ 11 ಗಂಟೆ ಮೇಲೆ. ಇವಾಗ ಇನ್ನೊಂದು ಆರ್ಡ್ರು ರಾಜಣ್ಣ ಮಿಲ್ಟ್ರಿ ಹೋಟೆಲು. ಇವಾಗ ಗೌಡಾಸ್ ದಣ್ಣೆ ಬಿರಿಯಾನಿ ಹತ್ರ ಬಂದಿದೆ. ಅಂದರೆ ಗೌಡಾಸ್ದವ್ರದ್ದೇ ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಅಂತ ಇರೋದು. ಚಿಕನ್ ಬಿರಿಯಾನಿ ಒಂದು ಅಣ್ಣ, ಒಂದು ಚಿಕನ್ ಬಿರಿಯಾನಿ ಅಣ್ಣ. 1084 ಊಟ ಆಯ್ತಣ್ಣ? 1084 ಅಣ್ಣ. ಒಂದು ಬಿರಿಯಾನಿ ಇರೋದು ಕೊಡಿ ಅಣ್ಣ. ಸರಿ ಅಣ್ಣ. 1084 ಇದೆ. ಎರಡನೇ ಆರ್ಡ್ರೂ ಪಿಕಪ್ ಆಯಿತು. ಫಸ್ಟು ಯಾವುದಪ್ಪ ಡ್ರಾಪು? ಕೆಂಪಾಪುರ ಫಸ್ಟ್ ಡ್ರಾಪು. ಅದಾದಮೇಲೆ ಕುಡಿಗೇಳಿ ಎರಡನೇ ಆರ್ಡ್ರು. ಕುಡಿಗೇಳಿನ ಯಾವುದಿದು? ಟಾಟಾ ನಗರ, ಅಂದರೆ ಅಲ್ಲೇ ದೇವಿನಗರ ಹತ್ರ. ನೋಡಿ, ಸಾಕರ್ ನಗರ ಝೋನಲ್ಲಿ 25 ರೂಪಾಯಿ ತೋರಿಸ್ತಾವನೆ. ಅದೇನು ತೋರಿಸ್ತಾವನೋ ಗೊತ್ತಿಲ್ಲ. ಮುಂದೆ ಬಂದುಬಿಟ್ನಲ್ಲೋ ಹಂಗೆ ಲೊಕೇಶನ್ ನೋಡಲಿಲ್ಲ, ತೋರಿಸ್ಬೇಕಂತ ಹಂಗೆ ಮುಂದೆ ಬಂದುಬಿಟ್ಟಿದ್ದೀನಿ. ಎಲ್ಲಪ್ಪ 35 ನಂಬರ್ ಮನೆ ಎಲ್ಲೈತೆ 35 ಇದೆ. ಫಸ್ಟ್ ಫ್ಲೋರ್ ಅಂತೆ. ಹೋಗೋಣ. ಯಾವುದಪ್ಪ ಆರ್ಡ್ರು? 1084. ಯಾವುದು? ಚಿಕನ್ ಬಿರಿಯಾನಿ. ಯಾವುದು? 1084 ಇದೆ ಚಿಕನ್ ಬಿರಿಯಾನಿ ಫಸ್ಟ್ ಫ್ಲೋರ್. ಇರಿ, ಡ್ರಾಪ್ ಆದ ತಕ್ಷಣ ಸಿಗ್ತೀನಿ. ಇವಾಗ ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ. 41 ರೂಪಾಯಿ. 1.5 ಆರ್ಡ್ರ್ ಕೌಂಟ್ ಆಗಿರೋದು ಅದನ್ನು. ಇವಾಗ ಇನ್ನೊಂದು ದೇವಿನಗರ, ಟಾಟಾ ನಗರಕ್ಕೆ ಡ್ರಾಪ್ ಇರೋದು. ಎಲ್ಲಿ? ಯಾವುದು ಇದು? C33 ಅಂತ ಬಿಟ್ಟಾರೆ. ಅಪಾರ್ಟ್ಮೆಂಟ್ ಏನಂತ ಗೊತ್ತಿಲ್ಲ. ಏನಾದರೂ ಇಲ್ಲಿ ಬರ್ರಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಅದು 2 ಆರ್ಡ್ರ್ ಡ್ರಾಪ್ ಕೊಟ್ಟೆ. ಇವಾಗ ಮತ್ತೆ ನಂದಿನಿ ಡಿಲಕ್ಸ್ ಒಂದು ಕೊಟ್ಟಿರೋದು. 2 ಆರ್ಡ್ರ್ ಸೇರಿಬಿಟ್ಟು ಎಷ್ಟು? 82 ರೂಪಾಯಿ ಕೊಟ್ಟಿದ್ದ. ಇಲ್ಲಿ ನೋಡಿ, ನಾನು ಟಾಟಾ ನಗರದಲ್ಲಿದ್ದೀನಿ. ದೇವಿನಗರ ಅದರ ಕುಡಿಗೇಳಿ. ಪಿಕಪ್ಪು ನಂದಿನಿ ಡಿಲಕ್ಸ್, ನ್ಯೂ ಬೇಲ್ ರೋಡು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 4.1 ತೋರಿಸ. ಥ್ಯಾಂಕ್ ಯು. ವೆಲ್ಕಮ್. ಓ ಸಾರಿ, ಗಾಡಿಗೆ ನಾವು ಅವ್ರಿಗೆ ಕೊಡ್ತಾಯಿದ್ದೀನಿ ಹಾಗೆ ಮಿಸ್ ಆಗಿ. ಬರ್ರಿ ನೋಡಿ, ಇನ್ನೊಂದು ಆರ್ಡ್ರ್ ಹೊಡಿಯೋಕ್ಕಾಗುತ್ತೆ ನೋಡೋಣ. ಒಂದು 15 ನಿಮಿಷದಲ್ಲಿ 53 ರೂಪಾಯಿ ಕೊಟ್ಟ ನೋಡಿ. 4 ಕಿಲೋಮೀಟ್ರ್ ಪಿಕಪ್ ಹೇಳೋದು, 1.5 ಕಿಲೋಮೀಟ್ರ್ ಡ್ರಾಪಿಗೆ. ಮಗನೇ ಅಲ್ಲ ಇವನು, ಬಡ್ಡಿ ಮಗ. ಸ್ವಿಗ್ಗಿದು ನಂತರ ಓಪನ್ ಆಗಪ್ಪ. ಕೊಟ್ಟೆ ಬಿಟ್ಟನಲ್ಲ ಯಾವುದೋ ಒಂದು. ಎಲ್ಲಿ ಕೊಟ್ಟ? ಯಶವಂತಪುರ ಗೋ ಪಿಜ್ಜಾ. BL ರೋಡಿಂದ, ಅಂದರೆ ಸಂಜಯನಗರ 85 ರೋಡಿಂದ ಪಿಕಪ್ಗೆ ಡ್ರಾಪು. ಎಲ್ಲಿ ಕರೆಕ್ಟಾಗಿ? ಮತ್ತು ಕೆರೆ ಯಶವಂತಪುರ. ಅಲ್ಲೊಬ್ಬ ಹುಡುಗ ಹೋಗ್ತಾ ಇದ್ದಾನೆ. ಏನು ಆ ಬಡ್ಡಿ ಮಗ ನಾನು ಒಳಗಡೆ ಅಪಾರ್ಟ್ಮೆಂಟ್ ಬರೋಷ್ಟರು ಕೆಳಗಡೆ ಇಲ್ಲಿ ಬ್ಯಾಗ್ ಚೆಕ್ ಮಾಡ್ತಾನೆ. ಫುಡ್ ಐತಾನೆ ಅಂತ ಬ್ಯಾಗಲ್ಲಿ ತೊಗೊಂಡೋಗೋಕ್ಕೆ. ಎಂಥ ನನ್ನ ಮಕ್ಕಳು ಇರ್ತಾರೆ ನೋಡಿ, ಊಟನ ಕದ್ಕೊಂಡು ತಿನ್ನೋ ಅಂತ. ಒಬ್ಬೊಬ್ರು ಡೆಲಿವರಿ ಬಾಯ್ಸ್ಗೆ ಈ ಥರ ಆಗಿದೆ. ತುಂಬ ಜನ ಹೇಳೋರೆ. ಈ ಕಡೆ ಮೇಲೆ ಕೊಟ್ಟು ಬರೋಷ್ಟರಲ್ಲಿ
ಫುಡ್ನ ಒಬ್ಬರು ನೈಟ್ನಲ್ಲಿ ದಿಂಗೆ ಬಿಡ್ತಾರೆ ಸೊಳ್ಳೆ ಮಕ್ಕಳು ಲೋಕಲ್ ಹುಡುಗರು ದುಡಿದು ಬಿಟ್ಟು ಬಡ್ಡಿ ಮಕ್ಕಳು ತಿನ್ನೋಕೆ ಬ್ಯಾಗ್ ಅಂದರೆ ಚೆಕ್ ಮಾಡ್ದೆ ಅಷ್ಟರಲ್ಲಿ ಗೋಪುರ ಆಫ್ ಮಾಡಿದ್ದೆ ಆಚೆ ಬಂದನಲ್ಲ ಆ ಸೆಕೆಂಡ್ ಸಲ ಬ್ಯಾಗ್ ಹತ್ರ ಬಂದ್ಬಿಟ್ಟು ಹಿಂಗೆ ಓಪನ್ ಮಾಡಿದ್ದ ನಾನು ನೋಡಿಬಿಟ್ಟು ಮತ್ತೆ ಹೊಗೆ ಬಿಟ್ಟು ಅವನು ಅಲ್ಲಿ ನಿಂತ್ಕೊಳ್ಳೇ ಇಲ್ಲ ಅವನು ಏನೋ ಪಾಪ ಹೊಟ್ಟೆ ಎಸಿತಾ ಇರ್ತ ಕೇಳಬೇಕು ಇನ್ನೂ ಕೇಳಿಬಿಡ್ತೀನಿ ದಯವಿಟ್ಟು ಈ ಥರ ಕಳ್ತನ ಮಾಡಿಬಿಟ್ಟು ಯಾರೂ ತಿನ್ನೋಕೆ ಹೋಗ್ಬೇಡಿ ಆದರೆ ಬೇರೆ ನಮ್ಮ ಡೆಲಿವರಿ ಬಾಯ್ಸ್ ಯಾರೂ ಮಾಡಲ್ಲ ಈ ಥರ ಬೇರೆಯವರೇ ಮಾಡೋದು ನಮ್ಮ ಡೆಲಿವರಿ ಬಾಯ್ ಪಾಪ ಅವ್ರು ಕರೆಕ್ಟ್ ಟೈಮಿಗೆ ಹೋಗ್ಬಿಟ್ಟು ಅವರೇ ಊಟ ಕೊಡ್ತಾರೆ ಅವ್ರು ಯಾರು ಬೇರೆಯವ್ರು ಊಟನೂ ಕದಿಯಲ್ಲ ಅಂತ ಮನಸ್ಸು ಯಾರೂ ಇಲ್ಲ ನಮ್ಮ ಡೆಲಿವರಿ ಬಾಯ್ಸ್ ಥರ ಯಾರಿಗೂ ಏನ್ರಿ ಇದು ಇಷ್ಟೊತ್ತಿನಲ್ಲಿ ರೋಡ್ನಲ್ಲಿ ಖಾಲಿ ರೋಡು ಏನು ಬರೀ ಎಲ್ಲ ಕಡೆ ಬರೀಲೇಬೇಕು ಸ್ವಿಗ್ಗಿ 4863 ನೇಮ್ ಸುಭಾಸ್ 4863 ಬ್ರೋ 2 ಪಿಜ್ಜಾ ಥ್ಯಾಂಕ್ಸ್ ಅಣ್ಣ ಪಿಕಪ್ ಆಯಿತು ಕ್ಯಾಶ್ ಅಂಡ್ ಡೋಂಟ್ ಆ್ಯಡ್ ಏನೋ ಏನಿದು ಬರೀ ಪ್ರದೀಪ್ ಅಂತೆ ಯಶವಂತಪುರ ದಕ್ಷಿಣ ಸೆಂಟ್ರ್ ಬರ್ತಾ ಸೆಂಟರ್ 7th ಕ್ರಾಸ್ ಕಾಲ್ ಮೀ ಆ್ಯಂಡ್ ಪೆಕ್ ಟ್ರ್ಯಾಕ್ ಯಶವಂತಪುರ ಸೆಂಟ್ರು ಯಾಕೆ ಫೇಕ್ ಆರ್ಡ್ರ್ ಅನಿಸ್ತೈತೆ ನನಗೆ ಯಶವಂತಪುರದಲ್ಲಿ ಬೇರೆ ನೋಡೋಣ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಆಗುತ್ತೆ ಮ್ಯಾಪ್ ಟ್ರ್ಯಾಕ್ ಅಂತ 7th ಕ್ರಾಸಲ್ಲಿ ಇದನ್ನು ನೋಡ್ತೀನಿ ರೀ ಫಸ್ಟು ಎಷ್ಟನೇ ಕ್ರಾಸು ಕಾಲ್ ಪಿಕ್ ಮಾಡ್ತಾಯಿಲ್ಲ ಕಸ್ಟಮರು ಕಾಲ್ ಪಿಕ್ ಮಾಡ್ತಾಯಿಲ್ಲ ನಾನು ಕ್ಯಾಶ್ ಪ್ರಾಬ್ಲಮ್ ಅಂತ ಹಾಕಿಬಿಡ್ತೀನಿ ಅಷ್ಟೇ ಬೇಗ ಇಶ್ಯೂ ಸಾಲ್ವ್ ಆಗುತ್ತಲ್ಲ ಕಸ್ಟಮರ್ ನಾಟ್ ರೆಡಿ ಪೇ ಆಗುತ್ತೆ ಯಾರದು ಇಲ್ಲ ಅವರಲ್ಲ ಕಾಲ್ ಬಂತು ನೋಡೋಣ ಇವ್ರದ್ದು ತಲೆನೋವು ನನ್ನ ಮಕ್ಕಳು ಬೇಗನೂ ಪ್ರೆಸ್ಟು ಲೌಡ್ ಸ್ಪೀಕರ್ ಇಟ್ಬಿಡೋಣ ಹಲೋ ನಮಸ್ಕಾರ ಸರ್ ಇದು ಕ್ಯಾಶ್ ಆ್ಯಂಡ್ ಡೆಲಿವರಿ ಇದೆ ಹಲೋ ಸರ್ ಕ್ಯಾಶ್ ಆ್ಯಂಡ್ ಡೆಲಿವರಿ ಬಿದ್ದಿರೋದು ಅಡ್ರೆಸ್ಸು ಡೋಂಟ್ ಕೇನೋ ಬೇರೆ ಏನು ಅಡ್ರೆಸ್ಸು ಸರಿಯಾಗಿ ಹಾಕಿಲ್ಲ ಇವರು ಸರ್ ಕೇಳಿಸ್ತಿದೆಯಾ ಸರ್ ಹಲೋ ಸರ್ ಇಲ್ಲಿ ಅಡ್ರೆಸ್ಸು ಸರಿಯಾಗಿ ಹಾಕಿಲ್ಲ ಕಸ್ಟಮರ್ ಮನೆ ಹೆಸರದು ಏನಿಲ್ಲ ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ಕಾಲು ಪಿಕ್ ಮಾಡ್ತಾಯಿಲ್ಲ ಕಸ್ಟಮರು ಇಶ್ಯೂ ಸಾಲ್ವ್ ಮಾಡಿಕೊಡಿ ಬೇಗ ಕ್ಯಾಶ್ ಆ್ಯಂಡ್ ಓಕೆ ಮಾಡಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಬೇರೆ ಇದೆ ಅದಕ್ಕೆ ಪ್ರಾಬ್ಲಮ್ಮು ನೈಟ್ನಲ್ಲಿ ಓಕೆ ಬೇಗ ಮಾಡಿ ಸರ್ ನೋಡೋಣ ಆಗುತ್ತೆ ಹಾಂ ಓಕೆ ನೋಡೋಣ ಅವ್ರು ಕಾಲ್ ಮಾಡ್ತಂದವ್ರೆ ಕಾಲ್ ಪಿಕ್ ಮಾಡೋಕ್ಕೆ ದರಿದ್ರು ನನ್ನ ಮಕ್ಳಿಗೆ ಆರ್ಡ್ರ್ ಇದು ಕೇಳೋಕೆ ಮಾಡಿರ್ತಾರೆ ಗಲ್ಲಿ ರೋಡ್ ಬೇರೆ ಅಕ್ಕಪಕ್ಕ ಒಬ್ಬರು ಇಲ್ಲ ಭಯ ಆಗ್ತೈತೆ ಏನಾಗುತ್ತೋ ಅಂತ ಕ್ಯಾಶ್ ಆ್ಯಂಡ್ ಡೆಲಿವರಿ ಬಿದ್ದರೆ ಇದೊಂದು ತಿಕ್ಕಾಯಲ್ಲಿ ಹೊರತೋಗುತ್ತೆ ಹಲೋ ನನಗೆ ಅನಿಸ್ಬಿಟ್ಟು ಫೇಕ್ ಆರ್ಡ್ರ್ ಇದು ಕ್ಯಾನ್ಸಲ್ ಆಗುತ್ತೆ ಆಲ್ಮೋಸ್ಟು ರಿಟರ್ನ್ ಬಿದ್ದರೆ ಅದೊಂದು ತಲೆ ಮತ್ತೆ ಸಂಜೆನಾಗ ರೇಟಿ ಫಿಟ್ ರೋಡ್ಗೆ ಹೋಗ್ಬೇಕಲ್ಲ ಅದೇ ತಲೆನೋ 277 ರೂಪಾಯಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಕಾಲ್ ಆರ್ಡ್ರ್ ಮಾಡೋರು ಸುಳ್ಳೆ ಮಕ್ಕಳು ಓದು ಬರೋಕ್ಕೆ ಅಂತಲೇನು ಸುಮ್ಮನೆ ಮೇನ್ ರೋಡಿಗೆ ಹೋಗ್ಬಿಟ್ಟು ನಿಂತ್ಕೊಳ್ಳೋಂತ ಇದ್ದೀನಿ ಒಳಗಡೆಕ್ಕಿಂತ ಇವರು ನನಗೆ ಗೊತ್ತು ಫೇಕ್ ಆರ್ಡ್ರ್ ಇದು ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ ಇವಾಗ ಏನಾಗುತ್ತೋ ಗೊತ್ತಿಲ್ಲ ನೋಡಿ ಇವಾಗ ನೈಟ್ನಲ್ಲಿ 12 ಗಂಟೆ ಮೇಲೆ 30 ರೂಪಾಯಿ ಎಕ್ಸ್ಟ್ರಾ ಇದೆ ಇವಾಗ ಯಾರಪ್ಪ ಒಬ್ಬರು ಕಾಣ್ತಾ ಇರಲ್ವಲ್ಲ ಇಲ್ಲಿ ಅಡ್ರೆಸ್ಸು ಸರಿ ಹಾಕಲ್ಲ ಏನಿಲ್ಲ ಕೇಳಕ್ಕೆ ಆರ್ಡ್ರ್ ಮಾಡೋಣ ಬಡ್ಡಿ ಮಗ ಅನಿಸ್ತೈತೆ ನನಗೆ ಎಲ್ಲರೂ ನೋಡ್ತಾ ಆದರೂ ಒಬ್ಬೊಬ್ಬರು ಅಬ್ಸರ್ವ್ ಮಾಡ್ತಿರ್ತಾರೆ ಕಸ್ಟಮರ್ಸ್ಗಳು ಕ್ಯಾಶ್ ಆ್ಯಂಡ್ ಡೆಲಿವರಿದಲ್ಲಿ ಲೋಕಲ್ ಹುಡುಗರು ಗಾಂಜಾ ಡ್ರಗ್ಸು ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿರ್ತಾರೆ ಅದು ತುಂಬ ಆಗ್ತಾಯಿದೆ ಈಗಿನ ಇದರಲ್ಲಿ ಅಂದರು ಗಾಂಜಾ ಡ್ರಗ್ಸು ಹೊಡೆಯೋದು ಫೇಕ್ ಆರ್ಡ್ರ್ ಮಾಡೋದು ಶಿಫ್ಟ್ ಅಂದ್ರೆ ಬುಕ್ ಮಾಡ್ಕೊಂಡಿಲ್ಲ 11ರಿಂದ 12 ಗಂಟೆವರೆಗೆ ಮಾತ್ರ ಮಾಡ್ಕೊಂಡಿದ್ದೆ 11ರಿಂದ 2 ಗಂಟೆ ಇದೊಂದು ಶಿಫ್ಟ್ ಇರೋದು ಬಿಟ್ಟರೆ ಹಾಂ ಸರ್ ಕ್ಯಾನ್ಸಲ್ ಮಾಡ್ತಾಯಿದ್ರಾ ಕ್ಯಾನ್ಸಲ್ ಆಯಿತಾ ಸರ್ ಹೌದಾ ಸರ್ ತುಂಬ ಧನ್ಯವಾದಗಳು ಸರ್ ಇಷ್ಟು ಬೇಗ ಇಶ್ಯೂ ಸಾಲ್ವ್ ಮಾಡಿಕೊಡಿ ರಿಟರ್ನ್ ಬಿದ್ದಿದೆ ಪಿಜ್ಜಾಗೆ ರಿಟರ್ನ್ ಬಿದ್ದರೆ ರಿಟರ್ನ್ ಬಿದ್ದಿರಾ ಸರ್ ತುಂಬ ಥ್ಯಾಂಕ್ಸ್ ಸರ್ ಇಷ್ಟು ಬೇಗ ಇಶ್ಯೂ ಸಾಲ್ವ್ ಮಾಡಿಕೊಟ್ಟಿರೋದು ಫಸ್ಟ್ ಟೈಮ್ ಸರ್ ನನಗೆ
ಫಸ್ಟ್ ಟೈಮ್ ನನಗೆ ಇಷ್ಟು ಬೇಗ ಇಶ್ಯೂ ಸಾಲ್ವ್ ಮಾಡಿಕೊಟ್ಟಿರೋದು ನೀವೇ ಸರ್. 3 ನಿಮಿಷದಲ್ಲಿ ತುಂಬ ಧನ್ಯವಾದಗಳು. ಹಾಂ ಸರ್. ಹಲೋ ಸರ್, ಕೊಡ್ತೀನಿ ಬಿಡಿ ಸರ್. ಯೂಟ್ಯೂಬಲ್ಲಿ ಬರುತ್ತೆ ನೋಡಿ, ಬೇಕಾದ್ರೆ ನಾಳೆ ವಿಡಿಯೋ ಸರ್. SRJ ಕನ್ನಡಿಗ ಅಂತ ಇದೆ ನೋಡಿ ಸರ್. ತುಂಬ ಥ್ಯಾಂಕ್ ಯು ಸರ್. ಓಕೆ ಸರ್. ಆರ್ಡರ್ ಕ್ಯಾನ್ಸಲ್ ಆಯಿತು, ಆದರೆ ರಿಟರ್ನ್ ಬಿತ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗ್ಬಿಟ್ಟು ಮತ್ತೆ ಗೋ ಪಿಜ್ಜಾ ಕೊಡ್ಬೇಕು. ಇವಾಗ ಯಾವ ಕಡೆ ಬಂದು ಕನ್ಫ್ಯೂಷನ್ ಆಗ್ತಿತ್ತಲ್ಲ ನನಗೆ ರೋಡು. ಇಲ್ಲ, ಇವ್ರು ಬಡ್ಡಿ ಮಕ್ಕಳು ಎದಕ್ಕಾದ್ರೂ ಕೇಳಕ್ಕೆ ಆರ್ಡ್ರ್ ಮಾಡಿರ್ತಾರ. ನನ್ನ ಮಕ್ಕಳು 3 ನಿಮಿಷದಲ್ಲಿ ಟಿಕೆಟ್ ಇದನ್ನು ಮಾಡಿಬಿಟ್ಟು ಇಶ್ಯೂ ಸಾಲ್ವ್ ಮಾಡಿ ಕೊಟ್ಟವ್ರೆ. ಕಸ್ಟಮರ್ ಕೇಳಿದ್ರು. ನೈಟ್ನಲ್ಲಿ ತುಂಬ ಕೇರ್ ಮಾಡ್ಕೋತಾರೆ. ಯಾಕೆ ಗೊತ್ತಾ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅವರು ಕೇರ್ ಮಾಡಬೇಕಲ್ಲ. ಎಲ್ಲ ಕಾಲ್ ರೆಕಾರ್ಡಿಂಗ್ ಎಲ್ಲ ಇರುತ್ತಲ್ಲ. ಸುಮ್ಮನೆ ನೋಡಿರಿ, ಇವಾಗ ಹತ್ತತ್ರ ನಾನು ಬಂದುಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಕರೆಕ್ಟಾಗಿ 5.5 ನಿಮಿಷ ಆಯಿತು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೆ. 5.5 ನಿಮಿಷದಲ್ಲೇ ಇಶ್ಯೂ ಸಾಲ್ವ್ ಆಯಿತು. ಓಹೋ ಈ ಕಡೆ ಹೋಗ್ಬೇಕು. ಯಪ್ಪ ದೇವ್ರೆ, ತುಂಬ ಥ್ಯಾಂಕ್ ಯು ಸರ್. ಇಷ್ಟು ಬೇಗ ನನಗೆ ಇಶ್ಯೂ ಸಾಲ್ವ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಫಲ್ಲಿ ಫಸ್ಟ್ ಟೈಮ್ ನಂಗೆ ಖುಷಿ ಆಗ್ತೈತೆ. ಕ್ಯಾಶ್ ಡೆಲಿವರಿ ಕ್ಯಾನ್ಸಲ್ ಆಗಿರೋ ಇಷ್ಟು ಬೇಗ ಮಾಡಿಕೊಟ್ಟವ್ರಲ್ಲ, ಅದಕ್ಕೆ ಇರಿ ಮತ್ತೆ ಸಿಗ್ತೀನಿ. ಇವಾಗ ಗೋಪಿದ ಹತ್ರ ಮತ್ತೆ ಬಂದೆ ರಿಟರ್ನು. ಆರ್ಡರ್ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ರೀಚಾರ್ಜ್ ಕೊಟ್ಬಿಡೋಣ. OTP ತೊಗೊಂಡ್ಬಿಡೋಣ ಅಣ್ಣ ಬಂದು ಕಡೆಯಿಂದ. ಯಾರು ರೆಸ್ಟೋರೆಂಟಲ್ಲಿ ಕ್ಲೀನಿಂಗ್ ಮಾಡ್ತಾರಪ್ಪ. ಇದಾರೆ ಓಪನ್ ಅಂತೂ ಆಗಿಲ್ಲ. ನನಗೆ ಕೊಟ್ಟರೆ ತಿನ್ಕೊತೀನಿ ಮನೆಗೆ ಹೋಗ್ಬಿಟ್ಟು. ಇರಿ ಕೇಳೋಣ, ಕೊಟ್ಟರೆ OTP ತೊಗೊಂಡು ಹೋಗ್ಬಿಡೋಣ. ಅಣ್ಣ, ಇದು ಕ್ಯಾನ್ಸಲ್ ಆಗಿರೋ ಆರ್ಡ್ರದ್ದು OTP ಕೊಡೋಣ. ಎಲ್ಲೋದ್ರು ಅಣ್ಣ ಬಂದು ಅಲ್ಲೇನ ಕ್ಯಾನ್ಸಲ್ ಆಗಿರೋದು OTP ಹೇಳಿ. OTP ಬಂದಿರುತ್ತೆ. ಇದೆಯಾ OTP? ಇಲ್ಲ, ಅದು ಸಿಸ್ಟಮಲ್ಲೇ ಬರುತ್ತೆ ನೋಡಿ. ಇಲ್ವಾ? ಇರಿ, ಟಿಕೆಟ್ ರೈಸ್ ಮಾಡಿಬಿಡೋಣ. ಕಾಂಟ್ಯಾಕ್ಟ್ ರಿಟರ್ನ್ ಆರ್ಡರ್ ಹೆಲ್ಪ್ ರೆಸ್ಟೋರೆಂಟ್ ಇಸ್ ಶೇರಿಂಗ್, ರೆಸ್ಟೋರೆಂಟ್ ಇಸ್ ನಾಟ್ ಶೇರಿಂಗ್, ಆರ್ಡರ್ ಡ್ಯಾಮೇಜ್, ರೆಸ್ಟೋರೆಂಟ್ ಹ್ಯಾವ್ ಎ OTP ಪಾಸ್ಪೋರ್ಟ್. ಇದು ಕಾಲ್ ಬರುತ್ತೆ. ಎಸ್ ಕಾಂಟ್ಯಾಕ್ಟ್ ಏಜೆಂಟ್. ಒಂದೊಂದು ತಲೆನೋವುಗಳು ಬಡ್ಡಿ ಮಕ್ಕಳದು ಓದಿರೋದು. ಏನೇನೋ ನೋಡೋಣ, ಟಿಕೆಟ್ ರೈಸ್ ಮಾಡೋಣ. ಮಾಡಿದ್ದೀನಿ, ಕಾಲ್ ಬಂತು. ಹಲೋ, ಪ್ರಾಬ್ಲಮ್. ಹಲೋ, ನಮಸ್ಕಾರ. ಇಲ್ಲಿ ರೆಸ್ಟೋರೆಂಟ್ ಹತ್ರ ಅವ್ರಿಗೆ OTP ಶೋ ಆಗ್ತಾಯಿಲ್ಲ ಅಂತ ಮೇಡಮ್. OTP ಶೋ ರೆಸ್ಟೋರೆಂಟ್ ಬಂದಿದ್ದೀನಿ, ರಿಟರ್ನ್ ಬಂದಿರೋದು ಆರ್ಡ್ರು. ಓಕೆ ಅಣ್ಣ, ಕಾಲ್ ಬರುತ್ತೆ. ಕಾಲ್ ಪಾಸ್ ಮಾಡಲಾ? ಓಕೆ ಅಣ್ಣ, ಕಾಲ್ ಬರುತ್ತೆ ಅಂತ. ಓಕೆ ಮಾಡಿ. ನಾವೇ ತೊಗೊಂಡು ಹೋಗ್ಬೋದಣ್ಣ ಕ್ಯಾನ್ಸಲ್ ಆಗಿರೋದು? ನೋಡೋಣ, ಕೊಟ್ಟರೆ ತೊಗೊಂಡು ಹೋಗೋದು, ಇಲ್ಲಾರ ಇಲ್ಲ. ಇದೇನೆಲ್ಲ ಇದನ್ನು ಮಾಡಿಬಿಟ್ಟವ್ರೆ. ಹೆಂಗಿಟ್ಟವ್ರು ನೋಡ್ರಿ ಗೋ ಪಿಜ್ಜಾದು. ಹಾಂ ಓಕೆ, ತೊಗೊಳ್ಳಿ, ಮಾತಾಡಿ. ಹಲೋ, ಮೇಡಮ್ ಹಿಂದಿ ಮಾತಾಡಿ ಅವ್ರಿಗೆ. ಹಿಂದಿ मैम हिंदी से बात कीजिए. ಅವ್ರಿಗೆ ಹಿಂದಿ ಬರಲ್ಲ. ಇವ್ರಿಗೆ ಇದನ್ನ ತಲೆನೋವು. ಏನು होल्ड में रखा है उन्हें? होल्ड, एक मिनट. हेलो सर. मैं आपकी कैसे सहायता कर सकता हूँ? ओके, इधर मैं ऑर्डर दिया हूँ उनका, अगर रिटर्न पड़ा था. उन्हें मैडम को रेस्टोरेंट वाले कन्नड़ा नहीं आते, हिंदी के लिए ट्रांसफ़र किया, उनके हाथ में देता हूँ. बोल मैं दिया हूँ ऑर्डर इनको, और डिलीवर कंप्लीट करके दे दो मुझे. ओके, मैं आपकी टाइम बिल्कुल समझता हूँ. निश्चिंत कॉल पे आपकी पूरी सहायता की जाएगी. हाँ क्या आपकी कॉल के लिए होल्ड कर सकता हूँ ताकि ओके कीजिए. ये मत भैया और एक बार कॉल करेगा, देखो उन्हें.
ಕ್ಯಾನ್ಸಲ್ ಆದ್ರೇ ತಲೆನೋ ಆಗ್ತೈತಲ್ಲೋ, ಅವಾಗಲೇ ಕ್ಯಾನ್ಸಲ್ ಆಯಿತು ಬೇಗನೆ. ಡ್ಯೂಟಿ ಸ್ಟಾಪ್ಡು ಸ್ಲಾಟ್ ಅಂದರೆ ಸ್ಲಾಟ್ ಬುಕ್ ಮಾಡ್ಕೊಂಡಿಲ್ವಲ್ಲ ಅದಕ್ಕೆ. ನೋಡಿರಿ ಇವಾಗ 30 ರೂಪಾಯಿ ಎಕ್ಸ್ಟ್ರಾ ಇರೋದು. ओ टी पी नहीं आता भैया उधर सिस्टम में, ओ टी पी ना बरल अंते अन्ना बोंडो. देखो एक बार चेक करो भैया. भाई वेज है क्या नॉन वेज है? हाँ वेज है क्या? हेलो हेलो मैं यहाँ से आपके इस ऑर्डर को कंप्लीट कराने जा रहा हूँ. हाँ एंड आपके साइड पे छोटी सी हेल्प की रिक्वायरमेंट रहेगी. मान लीजिए आपकी टिकट उसको रिजॉल्व की हुई है हाँ तो स्विगी ऐप में प्लीज आप एक बार चेक कर लेंगे. आपको एक छोटा सा फीडबैक शेयर करने का नोटिफिकेशन. हाँ फीडबैक देता हूँ. क्या ये हो गया ना, कंप्लीट हो गया ना? हाँ जी हो गया. ಓಕೆ ಫೋಟೋ ಉಟ್ಕೋತಾ ಇರೋದು ಅನ್ನ ಬಂಡು. कैंसिल हो गया तो क्या करते हो भैया आप? ड्यूटी स्टॉप्ड ಆಫ್ಲೈನು ಗೋ ಆಫ್ಲೈನ್. ನೋಡಿ ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ 1 2 3 4ನೇ ಆರ್ಡ್ರ್ ಕ್ಯಾನ್ಸಲ್ ಆಗಿತ್ತು, ರಿಟರ್ನ್ ಬಿದ್ದುಬಿಡ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಆಗುತ್ತೆ ಈ ಥರನೂ. ನೈಟ್ನಲ್ಲಿ ತಲೆನೋವುಗಳು. ಏನು ಮಾಡ್ತಾನೆ ಅನ್ನ ಬಂಡು, ಒಂದು ಕೊಡ್ತಾನೆ ಅನ್ಸತ್ತೆ, ಒಂದು ಇಟ್ಕೊತಾನೆ ಅನ್ಸತ್ತೆ ಅವನೇ. सॉस है ना उसमें? ओके थैंक यू भैया. टिश्यू पेपर दे दो भैया, वैसा टिश्यू पेपर. ಓಕೆ ಥ್ಯಾಂಕ್ ಯು ಭಯ್ಯ. ಒಂದು ಕೊಟ್ಟು ಗೋಪಿ ಅವನೊಂದು ಇಟ್ಕೊಂಡ ತಿನ್ಕೊಳ್ಳಿ ಅಣ್ಣ ನೀವು. ಅವರು ಪಾಪ ಅವ್ರಿಗೂ ಸಿಗಲ್ವಲ್ಲ ಅದಕ್ಕೆ ಒಂದು ಕೊಟ್ಟವನೇ. ನೋಡಿರಿ ನೈಟ್ನಲ್ಲಿ ಕಸ್ಟಮರ್ ಸಪೋರ್ಟು ಇರುತ್ತೆ, ಆದರೆ ಬೇಗ ಕೊಡ್ತಾರೆ. ಈ ಬಡ್ಡಿ ಮಕ್ಕಳು ಡೇಲಿ ಏನಾಗುತ್ತೆ ಯಾರು ಗೊತ್ತು ಅವ್ರಿಗೆ, ಹುಚ್ಚು ನನ್ನ ಮಕ್ಕಳಿಗೆ ಕಸ್ಟಮರ್ ಸಪೋರ್ಟ್ ಅವ್ರಿಗೆ. ನಿಜ ಹೇಳ್ತೀನಿ, ಅವತ್ತು ಒಂದೊಂದು ಟೈಮಲ್ಲಿ ತಿಕ್ಕಲ್ಲಿ ಹೊರದೋಗಿರುತ್ತೆ, ಆ ಥರ ಆಗಿರುತ್ತೆ. ನೈಟ್ನಲ್ಲಿ ಎಷ್ಟು ಬೇಗ ಹೆಲ್ಪ್ ಮಾಡಿಕೊಡ್ತಾರೆ. ಯಪ್ಪ ಏನು ಹೆದರ್ಬಿಟ್ಟೆ ಪೊಲೀಸ್ ಗಾಡಿದು. ದೇವ್ರೆ ಹಾರ್ನ್ ಬಾರ್ಸ, ಯಪ್ಪ ದೇವ್ರೆ ಭಯಣೆ ಬಿದ್ದೋದೆ. ಏನು ಮಾಡೋಣ, ನೈಟ್ ಡ್ಯೂಟಿ ಅಲ್ವ ಅವ್ರದ್ದು. ಅವರು ಈ ಥರ ಹಾರ್ನ್ ಹಾಕೋದ ಬೌ ಅಂತ. ನೋಡಿರಿ ಪೊಲೀಸರೇ ಇಂಡಿಕೇಟರ್ ಹಾಕ್ತಾಯಿಲ್ಲ. ನೋಡಿರಿ ನಮ್ಮ ದೇಶ ಎಲ್ಲಿ ಹೋಗ್ತೈತೆ ಪೊಲೀಸವ್ರದ್ದು. ಇಂಡಿಕೇಟರ್ ಹಾಕೊಂಡು ಬಂದರೂ ಹೋಗ್ಬೇಕಲ್ಲ. ನೋಡಿರಿ ಸ್ನೇಹಿತರೆ, ನೈಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾವೆ, ಇಲ್ಲ ಅಂತ ಹೇಳಲ್ಲ. ಆದ್ರೂ 12 ಗಂಟೆ ಮೇಲೆ ಬರ್ತಾಯಿಲ್ಲ ಗೊತ್ತಿಲ್ಲ. ನಮ್ಮ ತಾಯಿನಿಗೂ 12 ಗಂಟೆವರೆಗೂ ಬಂತು. 4 ಆರ್ಡರ್ ಹೊಡೆದಿದ್ದೀನಿ 1 ಅವರಲ್ಲಿ. ಎಲ್ಲ ಸೇರಿಬಿಟ್ಟು ಒಂದು 200 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಅಂದರೆ 1 ಅವರಲ್ಲಿ ಅವ್ನು ಕೊಟ್ಟಿರೋದು 200 ರೂಪಾಯಿ ಆಗುತ್ತೆ ಅಂತ 200 ರೂಪಾಯಿ ಅರ್ನಿಂಗ್ಸ್ ಆಯಿತು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಅದ್ರ ನೈಟ್ನಲ್ಲಿ ಮಾತ್ರ ಕಸ್ಟಮರ್ ಸಪೋರ್ಟು 3-3.5 ನಿಮಿಷದಲ್ಲಿ ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೊಡ್ರು. ಅದು ನನಗೆ ಖುಷಿಯಾಗಿದ್ದು. ನನಗೆ ದುಡ್ಡಿನ ಬಗ್ಗೆ ಎಲ್ಲ ಅವ್ರು ಕಸ್ಟಮರ್ ಸಪೋರ್ಟ್ ಬೇಗ ಇಶ್ಯೂ ಸಾಲ್ವ್ ಮಾಡಿಕೊಟ್ರಲ್ಲ, ಅದು ನೈಟ್ ಹೊತ್ತಿನಲ್ಲಿ ಕ್ಯಾಶ್ ಆನ್ ಡೆಲಿವರಿ ಬಿದ್ದಾಗ ತುಂಬ ಹೆಲ್ಪ್ ಮಾಡಿದ್ರು. ತುಂಬ ಥ್ಯಾಂಕ್ ಯು ಸರ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.